ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಜಿಟಿಕೆ ಜಿತ್ತು. ಮಾಜಿ ಸಚಿವನಿಗೆ ಮತ್ತೆ ಸ್ಥಾನ ಕೊಡಿಸಲು ಬಿಗ್ ಫೈಟ್ ನಡೆದಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಜಿದ್ದಿಗೆ ಜಿದ್ದು ಮಾಜಿ ಸಚಿವನಿಗೆ ಮತ್ತೆ ಸ್ಥಾನ ಕೊಡಿಸಲು ಬಿಗ್ ಫೈಟ್ ಆಗಿದೆ. ಮಾಜಿ ಸಿಎಂ ವಿರೋಧದ ನಡುವೆಯೂ ಕೂಡ ಆ ನಾಯಕನಿಗಾಗಿ ಪಟ್ಟು ಹಿಡಿದಿರುವಂತದ್ದು. ಯಾರದು ಆ ನಾಯಕ? ಜಿದ್ದಿಗೆ ಬಿದ್ದು ಫೈಟ್ಗೆ ಇಳಿದಿದ್ಯಾರು ಹಾಗಾದ್ರೆ? ಗ್ಯಾರಂಟಿ ನ್ಯೂಸ್ನಲ್ಲಿ ಡಿಕೆ ಕ್ಯಾಬಿನೆಟ್ನ ಬಿಗ್ ಎಕ್ಸ್ಕ್ಲೂಸಿವ್. ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಜಿದ್ದಿಗೆ ಬಿದ್ದ ರಾಜ್ಯ ನಾಯಕರು. ಮುಸ್ಲಿಂ ನಾಯಕ ಜಮೀರ್ ಅಹಮದ್ ಬೆನ್ನಿಗೆ ನಿಂತ ಸಾಹುಕಾರ್ ಮತ್ತು ಹರಿಪ್ರಸಾದ್. ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಜಿದ್ದಿಗೆ ಬಿದ್ದ ರಾಜ್ಯ ನಾಯಕರು. ಮುಸ್ಲಿಂ ನಾಯಕ ಜಮೀರ್ ಅಹಮದ್ ಬೆನ್ನಿಗೆ ನಿಂತಿದ್ದಾರೆ ಸಾಹುಕಾರ್ ಮತ್ತು ಹರಿಪ್ರಸಾದ್. ಜಮೀರ್ ಪರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಸಾಹುಕಾರ್ ಹಾಗೂ ಹರಿಪ್ರಸಾದ್ ಲಾಬಿ ಮಾಡ್ತಾ ಇದ್ದಾರೆ. ಆದ್ರೆ ಜಮೀರ್ಗೆ ಮತ್ತೆ ಸಚಿವ ಸ್ಥಾನ ನೀಡದಂತೆ ಮಾಜಿ ಸಿಎಂ ಸಿದ್ದು ಪಟ್ಟು ಹಿಡಿದಿರುವಂತದ್ದು. ದಾವಣಗೆರೆ ಚುನಾವಣೆ ಬಳಿಕ ಶಿಷ್ಯನನ್ನ ದೂರ ಬಿಟ್ಟಿರುವ ಸಿದ್ದರಾಮಯ್ಯನವರು ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಅಭ್ಯರ್ಥಿ ಸೋಲಿಗೆ ಜಮೀರ್ ಯತ್ನಿಸಿದ್ದ. ಜಮೀರ್ಗೆ ಮತ್ತೆ ಸಚಿವ ಸ್ಥಾನ ನೀಡದಂತೆ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ. ದಾವಣಗೆರೆ ಚುನಾವಣೆ ಬಳಿಕ ಶಿಷ್ಯನನ್ನ ಸಿದ್ದರಾಮಯ್ಯನವರು ದೂರ ಇಟ್ಟಿರ್ತಾರೆ. ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿ ಅಭ್ಯರ್ಥಿ ಸೋಲಿಗೆಯಲ್ಲಿ ಜಮೀರ್ ಅಹಮದ್ ಯತ್ನಿಸಿರ್ತಾರೆ. ಜಮೀರ್ಗೆ ಮತ್ತೆ ಸಚಿವ ಸ್ಥಾನವನ್ನ ನೀಡದಂತೆ ಇಲ್ಲಿ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಇಬ್ರು ಕೂಡ ಒಂದು ಟೈಮ್ನಲ್ಲಿ ಇವರಿಬ್ರು ತುಂಬಾನೇ ಆತ್ಮೀಯರಾಗಿರುತ್ತಾರೆ. ಈಗ ಮಾಜಿ ಸಚಿವನಿಗೆ ಒಂದ್ ಕಡೆ ಮತ್ತೆ ಸ್ಥಾನವನ್ನ ಕೊಡಿಸಲು ಬಿಗ್ ಫೈಟ್ ನಡೆದಿದೆ. ಬಿಕೆ ಹರಿಪ್ರಸಾದ್ ಹಾಗೂ ಸಾಹುಕಾರ್ ಇವರಿಬ್ರು ಕೂಡ ಇನ್ನು ಸಚಿವ ಸ್ಥಾನವನ್ನ ಕೊಡಿಸೋದಕ್ಕೆ ಬಿಗ್ ಫೈಟ್ ಅನ್ನ ಮಾಡ್ತಾ ಇದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಜಮೀರ್ ಪರವಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ? ಜಮೀರ್ಗೆ ಮತ್ತೆ ಸಚಿವ ಸ್ಥಾನ ನೀಡದಂತೆ ಮಾಜಿ ಸಿಎಂ ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ದಾವಣಗೆರೆ ಚುನಾವಣೆಯ ಬಳಿಕ ಶಿಷ್ಯನನ್ನ ಸಿದ್ದರಾಮಯ್ಯನವರು ಇಲ್ಲಿ ಜಮೀರ್ನನ್ನ ದೂರ ಇಟ್ಟಿರ್ತಾರೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರ್ತಾರೆ ಜಮೀರ್ ಅವರು. ಇನ್ನು ಕೆಸಿ ವೇಣುಗೋಪಾಲ್ ಮೂಲಕ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ತಾರ ಜಮೀರ್ ಅಹಮದ್. ಕೆಸಿ ವೇಣುಗೋಪಾಲ್ ಮೂಲಕ ಲಾಬಿಯನ್ನ ಮಾಡ್ತಾ ಇರೋ ಜಮೀರ್ ಅಹಮದ್ ಕೇರಳ ಚುನಾವಣೆಯಲ್ಲಿ ವೇಣುಗೋಪಾಲ್ ಪರ ಪ್ರಚಾರವನ್ನ ಮಾಡಿದ್ರು ಜಮೀರ್. ಕೇರಳ ಚುನಾವಣೆ ಗೆಲುವು ಮುಂದಿಟ್ಟು ಸಚಿವ ಸ್ಥಾನಕ್ಕೆ ತೀವ್ರ ಲಾಬಿಯನ್ನ ಮಾಡ್ತಾ ಇರ್ತಾರೆ. ಜಮೀರ್ ಜೊತೆಗೆ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಸಚಿವ ಸ್ಥಾನಕ್ಕೆ ಈಗ ಪಟ್ಟು ಹಿಡಿದಿದ್ದಾರೆ. ಇನ್ನು ಕೆಸಿ ವೇಣುಗೋಪಾಲ್ ಲಾಬಿಗೆ ಮಣಿದು ಜಮೀರ್ಗೆ ಸಚಿವ ಸ್ಥಾನವನ್ನ ಹೈಕಮಾಂಡ್ ಕೊಡುತ್ತಾ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಈಗಾಗಲೇ ಒಂದ್ ಕಡೆ ಕೆಸಿ ವೇಣುಗೋಪಾಲ್ ಮೂಲಕ ಜಮೀರ್ ಅಹಮದ್ ಅವರು ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಕೇರಳ ಚುನಾವಣೆಯಲ್ಲಿ ಕೆಸಿ ವೇಣುಗೋಪಾಲ್ ಪರ ಪ್ರಚಾರವನ್ನ ಮಾಡಿದ್ರು ಜಮೀರ್ ಅವರು. ಕೇರಳ ಚುನಾವಣೆ ಗೆಲುವು ಮುಂದಿಟ್ಟು ಸಚಿವ ಸ್ಥಾನಕ್ಕೆ ಏನಾದರೂ ಜಮೀರ್ ಅವರು ಲಾಬಿ ಮಾಡ್ತಾರಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಇನ್ನು ಜಮೀರ್ ಜೊತೆಗೆ ಒಂದ್ ಕಡೆ ಈಗಾಗಲೇ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ ಸಚಿವ ಸ್ಥಾನಕ್ಕೆ. ಸಿಕ್ಕಾಪಟ್ಟೆ ಶಾಸಕರು ಕೂಡ ಈಗಾಗಲೇ ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿರುವಂಥದ್ದು. ಇನ್ನೊಂದು ಕಡೆ ಇಲ್ಲಿ ಒಂದು ಕಾಲದಲ್ಲಿ ಜಮೀರ್ ಹಾಗೂ ಸಿದ್ದರಾಮಯ್ಯನವರು ಇವರಿಬ್ರು ಕೂಡ ಆತ್ಮೀಯರಾಗಿದ್ರು. ಇನ್ನೊಂದು ಕಡೆ ಈಗಾಗಲೇ ಒಂದ್ ಕಡೆ ಸಾಹುಕಾರ್ ಹಾಗೂ ಬಿಕೆ ಹರಿಪ್ರಸಾದ್ ಅವರು ಇವ್ರ ಬಗ್ಗೆ ಲಾಬಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಈಗ ಒಂದ್ ಕಡೆ ಕೆಸಿ ವೇಣುಗೋಪಾಲ್ ಮೂಲಕ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋಕೆ ಜಮೀರ್ ಅವರು ಕೂಡ ಈಗಾಗಲೇ ಲಾಬಿ ಮಾಡ್ತಾರೆ. ಅವ್ರ ಜೊತೆಗೆ ಇನ್ನು ಕೆಲವೊಂದಿಷ್ಟು ಶಾಸಕರು ಕೂಡ ಲಾಬಿ ಮಾಡ್ತಾ ಇರುವಂತದ್ದು. ಈ ಬಾರಿ ಏನಾದರೂ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಏನಾದರೂ ಸಿಗೋ ಚಾನ್ಸಸ್ ಇದೆಯಾ? ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಕಾಲ್ ಕಟ್ ಆಗಿರುವಂತದ್ದು, ಇನ್ನೊಮ್ಮೆ ಸಂಪರ್ಕವನ್ನ ಮಾಡ್ತೀವಿ.
ಒಂದ್ ಕಡೆ ಕೇರಳ ಚುನಾವಣೆಯಲ್ಲಿ ಕೆಸಿ ವೇಣುಗೋಪಾಲ್ ಅವರ ಮೂಲಕ ಈಗಾಗಲೇ ಜಮೀರ್ ಅಹಮದ್ ಅವರು ಲಾಬಿ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಇನ್ನೊಂದಿಷ್ಟು ಶಾಸಕರು ಕೂಡ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಸಚಿವ ಸ್ಥಾನಕ್ಕೆ ಪಟ್ಟಿಡ್ತಿದ್ದಾರೆ. ಹಾಗಾದ್ರೆ ಈ ಬಾರಿ ಕೆಸಿ ವೇಣುಗೋಪಾಲ್ ಲಾಬಿಗೆ ಮಣಿದು ಜಮೀರ್ಗೆ ಸಚಿವ ಸ್ಥಾನವನ್ನ ಏನಾದರೂ ಹೈಕಮಾಂಡ್ ಕೊಡುತ್ತಾ ಅನ್ನೋ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದುರ್ಗೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದುರ್ಗೇಶ್, ಜಮೀರ್ಗೆ ಈ ಬಾರಿ ಏನಾದರೂ ಸಚಿವ ಸ್ಥಾನ ಸಿಗೋ ಏನಾದರೂ ಚಾನ್ಸಸ್ ಇದೆಯಾ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಅಂಕಿತ, ಮಾಜಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರ ಪರ ಈಗ ಸತೀಶ್ ಜಾರಕಿಹೊಳಿ ಮತ್ತೆ ಬಿ ಕೆ ಹರಿಪ್ರಸಾದ್, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಯಾಕಂದ್ರೆ ದಾವಣಗೆರೆ ಉಪ ಚುನಾವಣೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಪಕ್ಷ ವಿರೋಧಿ ನಡೆಯನ್ನು ನಡೆಸಿದ್ದಾರೆ. ಹೀಗಾಗಿ ಅವರಿಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡಬಾರದು ಅನ್ನುವಂಥದ್ದು ಒಂದ್ ಕಡೆ ಚರ್ಚೆ ಆಗ್ತಾ ಇತ್ತು. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ಅಸಮಾಧಾನವನ್ನ ಹೊರ ಹಾಕಿದ್ರು. ಯಾಕಂದ್ರೆ ನನ್ನ ವಿರುದ್ಧವೇ ಷಡ್ಯಂತ್ರವನ್ನ ಮಾಡಿದ್ರೆ ಅನ್ನುವಂತ ಮಾತನ್ನ ಜಮೀರ್ ಅಹಮದ್ ವಿರುದ್ಧ ಸಿದ್ದರಾಮಯ್ಯ ಅಸಮಾಧಾನ, ಆಕ್ರೋಶವನ್ನ ಹೊರ ಹಾಕಿದ್ರು. ಹೀಗಾಗಿ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಸೂಚನೆಯಂತೆ, ಸಲಹೆಯಂತೆ ಒಂದಿಷ್ಟು ಸಚಿವ ಸಂಪುಟಕ್ಕೆ ಇವರನ್ನ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಅನ್ನೋದ ಚರ್ಚೆ ಕೂಡ ನಡೀತಾ ಇತ್ತು. ಆದ್ರೆ ಸತೀಶ್ ಜಾರಕಿಹೊಳಿ ಮತ್ತೆ ಬಿ ಕೆ ಹರಿಪ್ರಸಾದ್ ಅವರು ಜಮೀರ್ ಅಹಮದ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಕೇರಳದ ಉಸ್ತುವಾರಿಗೆ ಕೆಲಸ ಮಾಡಿದಂತ ಜಮೀರ್ ಅಹಮದ್ ಅವರಿಗೆ ಅವಕಾಶವನ್ನ ಮಾಡಿಕೊಡಬೇಕು, ಅವರನ್ನ ಸಚಿವರನ್ನಾಗಿ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಸಿ ವೇಣುಗೋಪಾಲ್ ಬಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಕೆಸಿ ವೇಣುಗೋಪಾಲ್ ಅವರ ಕೇರಳದಲ್ಲಿ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಜಮೀರ್ ಅಹಮದ್ ಖಾನ್ ತೊಡಗಿದ್ರು, 30ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಮತ್ತೆ ಒಂದಿಷ್ಟು ಜಮೀರ್ ಅಹಮದ್ ದಾವಣಗೆರೆ ಚುನಾವಣೆಯನ್ನ ಬಿಟ್ಟು ಕೇರಳದಲ್ಲಿ ಪ್ರಚಾರವನ್ನು ಮಾಡಿದ್ರಿಂದ ಅಲ್ಲಿ ಒಂದಿಷ್ಟು ಕಾಂಗ್ರೆಸ್ ಯುಡಿಎಫ್ ಹೆಚ್ಚಿನ ಸ್ಥಾನಗಳನ್ನ ಗೆದ್ದಿದೆ ಅನ್ನುವಂತ ನಿಟ್ಟಿನಲ್ಲಿ ಕೆಸಿ ವೇಣುಗೋಪಾಲ್ ಅವರ ಮೂಲಕ ಈಗ ಸಚಿವ ಸ್ಥಾನಕ್ಕೆ ಲಾಬಿಯನ್ನು ನಡೆಸ್ತಾ ಇರುವಂತದ್ದು. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಅವಕಾಶವನ್ನ ಹೈಕಮಾಂಡ್ ನಾಯಕರು ಮಾಡಿಕೊಡ್ತಾರೆ ಅನ್ನುವಂತ ಕುತೂಹಲ ಮೂಡ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರ ಅಸಮಾಧಾನ ಇದ್ರೂ ಕೂಡ ಹಿಂದ ನಾಯಕರಾಗಿ ಗುರುತಿಸಿಕೊಳ್ತಿರುವಂತಹ ಸತೀಶ್ ಜಾರಕಿಹೊಳಿ, ಬಿ ಕೆ ಹರಿಪ್ರಸಾದ್ ಅವರ ಒತ್ತಡದ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಏನಾದರೂ ಅವಕಾಶವನ್ನ ಹೈಕಮಾಂಡ್ ಮಾಡಿಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಅಂಕಿತಾ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಮಾಹಿತಿಗೆ.